ಹಲೋ ವ್ಯೂವರ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಸ್ಕ್ವಯರ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸ್ಕ್ವಯರ್ ಅಂದರೆ ಏನು, ಅದು ಯಾವ ಥರ ಇರುತ್ತೆ, ಅದರ ಪ್ರಾಪರ್ಟೀಸ್ ಏನು ಎಲ್ಲದನ್ನು ತಿಳ್ಕೊಳ್ತಾ ಹೋಗೋಣ. ನಮಗೆ ಸ್ಕ್ವಯರ್ ಅಂತ ಬಂದರೆ ಅದು 2 ಡೈಮೆನ್ಷನಲ್ ಜಾಮೆಟ್ರಿಕಲ್ ಫಿಗರ್ ಅಂತ ಗೊತ್ತಿದೆ. 2 ಡೈಮೆನ್ಷನ್ ಅಂತಂದರೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. 2 ಡೈಮೆನ್ಷನ್ನು ಲೆಂತ್ ಮತ್ತು ಬ್ರೆಡ್ತ್ ಇರುವಂತಹ 2 ಡೈಮೆನ್ಷನ್ ಶೇಪಲ್ಲಿ ಇರುವಂತಹ ಒಂದು ಜಾಮೆಟ್ರಿಕಲ್ ಫಿಗರು ಅಂತಂದರೆ ಅದು ಸ್ಕ್ವಯರ್ ಆಗುತ್ತೆ. ಸ್ಕ್ವಯರಲ್ಲಿ ಏನೇನು ಕಂಡೀಷನ್ ಇದೆ ಅಂತ ನೋಡ್ತಾ ಹೋಗೋಣ. ಆಲ್ ಸೈಡ್ಸ್ ಆರ್ ಈಕ್ವಲ್ ಆರ್ ಸೇಮ್ ಅಂತ. ಅಂದರೆ ಸ್ಕ್ವಯರಲ್ಲಿ ಸೈಡ್ಸ್ ಇರುತ್ತಲ್ಲ, ಸೈಡ್ಸ್ಗಳು ಎಲ್ಲದು ಈಕ್ವಲ್ ಆಗಿರುತ್ತೆ ಅಂತ. ಈಗ ಒಂದು ನಾನು ತೋರಿಸ್ತಾ ಇದ್ದೀನಿ ಪಿಕ್ಚರು. ಈ ಪಿಕ್ಚರಲ್ಲಿ ನೋಡಿ, ಈ ಒಂದು ಸೈಡು ಎಲ್ಲದು ಈಕ್ವಲ್ ಆಗಿ ಇದೆ. ಎಲ್ಲಿ ಇದರ ಲೆಂತು ಮತ್ತು ಈ ಒಂದು ಲೆಂತು ಸೇಮ್ ಇದೆ, ಈ ಲೆಂತು ಮತ್ತು ಈ ಲೆಂತು ಸೇಮ್ ಇದೆ, ಅದಕ್ಕೆ ಸ್ಕ್ವಯರ್ ಅಂತ ಹೇಳ್ತೀವಿ. ಆಯಿತಾ? ಒಂದು ಪ್ರಾಪರ್ಟಿ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಪ್ರಾಪರ್ಟಿ ಏನಂದರೆ ಆಲ್ ಆ್ಯಂಗಲ್ಸ್ ಆರ್ 90 ಡಿಗ್ರಿ. 90 ಡಿಗ್ರಿ ಅಂತಂದರೆ ನಮಗೆ ಹೇಗಿರಬೇಕು, ಈ ಒಂದು ಸೈಡು ಹೀಗೆ ಕಟ್ಟಾದರೆ ಇನ್ನೊಂದು ಸೈಡು ಈ ಥರ ಇರಬೇಕು. ಇಲ್ಲಿ ಏನು ಅಂತಂದರೆ ಈ ಒಂದು ಪಿಕ್ಚರಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದು ಸೈಡು ಮೇಲೆ ಈ ಥರ ಸ್ಟ್ರೈಟಾಗಿ ಹೋಗಿದೆ, ಅದಕ್ಕೆ ನೀಟಾಗಿ ಪರ್ಪೆಂಡಿಕ್ಯುಲರ್ ಆಗಿ ಇನ್ನೊಂದು ಸೈಡು ಕಟ್ಟಾಗಿದೆ. ಈ ಒಂದು ಎರಡು ಸೈಡಲ್ಲೂ ಈ ಥರ ಲೈನ್ ಹೋಗಿರೋದ್ರಿಂದ ಏನಂತ ಕರೀತಾರೆ, ಈ ಒಂದು ಆ್ಯಂಗಲ್ಗೆ 90 ಡಿಗ್ರಿ ಅಂತ ಕರೀತಾರೆ. ಈ ಒಂದು ಪ್ರಾಪರ್ಟಿನೂ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ನೆಕ್ಸ್ಟು ಪೆರಿಮೀಟರ್. ಪೆರಿಮೀಟರ್ ಅಂದರೆ ಏನು ಅನ್ನೋದನ್ನು ನೋಡ್ತಾ ಹೋಗೋಣ. ಪೆರಿಮೀಟರ್ ಅನ್ನೋದು ಏನು ಅನ್ನೋದು ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾನು ಒಂದು ಆ್ಯಕ್ಟಿವಿಟಿ ಮಾಡೋಣ ಅಂತ. ಏನು ಅಂತಂದರೆ, ಇವಾಗ ಒಂದು ಕಾರ್ ತೊಗೊಂಡಿದ್ದೇನೆ, ಪುಟ್ಟ ಕಾರು. ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿದೆ, ಇಡ್ತೇನೆ. ಈ ಒಂದು ಸ್ಟಾರ್ಟಿಂಗ್ ಪಾಯಿಂಟಿಂದ ಈ ಒಂದು ಕಾರು ನಾನು ಬಾರ್ಡರ್ ಲೈನ್ ಹಾಕಿದ್ದೀನಲ್ಲ ರೆಡ್ ಕಲರಲ್ಲಿ, ಹೀಗೆ ಹೋಯಿತು. ಆಯಿತಾ? ನೆಕ್ಸ್ಟ್ ಟರ್ನ್ ಆಗಿ ಮತ್ತೆ ಹೀಗೆ ಬಂತು. ನೆಕ್ಸ್ಟ್ ಡೈರೆಕ್ಷನ್ ಹಾಕಿರೋದ್ರಲ್ಲೇ ಹೀಗೆ ನಾನು ತಗೊಂಡು ಬರ್ತೇನೆ. ಹಾಗೆ ಮತ್ತೆ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿತ್ತೋ ಅಲ್ಲಿಗೆ ತಂದು ನಿಲ್ಲಿಸ್ತೇನೆ. ಇವಾಗ ಕಾರು ಎಷ್ಟು ದೂರ ಹೋಗಿ ಬಂತು ಅನ್ನೋದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಆಯಿತಾ? ಅದನ್ನು ಸ್ಕ್ವಯರ್ ಶೇಪಲ್ಲಿ ನಮಗೆ ಈ ಒಂದು ರೂಟ್ ಇರೋದ್ರಿಂದ ನಾವು ಏನು ಮಾಡಬೇಕು, ಈಸಿಯಾಗಿ ಕಂಡುಹಿಡಿಬೇಕಲ್ವಾ. ಹಾಗಾಗಿ ಈ ಒಂದು ಪೆರಿಮೀಟರ್ ಏನು ಅಂತಂದರೆ ಸುತ್ತಳತೆ. ಈ ಕಾರು ಈ ಒಂದು ಸ್ಕ್ವೇರ್ನ ಸುತ್ಕೊಂಡು ಬಂದಿದೆ, ಹೌದು ತಾನೆ? ಹಾಗಾಗ್ಬಿಟ್ಟು ಈ ಕಾರ್ ಎಷ್ಟು ದೂರ ಹೋಗಿದೆ ಅಂತ ನಾವು ಈಸಿಯಾಗಿ ಕಂಡುಹಿಡಿಯೋದಕ್ಕೆ ಏನು ಅಂತ ಕರೀತಾರೆ, ಪೆರಿಮೀಟರ್ ಅಂತ ಕರೀತಾರೆ. ಪೆರಿಮೀಟರ್ ಅಂದರೆ ಸುತ್ತಳತೆ. ಇದು ಒಂದು ಸ್ಕ್ವಯರ್ ಇದೆ, ಇದ್ರ ಸುತ್ತ ಈ ಒಂದು ಕಾರು ರೌಂಡ್ ಹಾಕ್ಕೊಂಡು ಬಂದಿದೆ. ಅರ್ಥ ಆಗ್ತಿದೆನಾ ಪೆರಿಮೀಟರ್ ಅಂದರೆ ಏನು ಅಂತ? ಇಲ್ಲ, ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಈ ಒಂದು ಮನುಷ್ಯ ಏನು ಮಾಡ್ದ ಅಂದರೆ ಹೀಗೆ ನಡ್ಕೊಂಡು ಹೋಗ್ತಾ ಇದ್ದಾನೆ. ಈ ಒಂದು ಸ್ಕ್ವಯರ್ ಅನ್ನೋ ಒಂದು ಇದರಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ ಬಾರ್ಡರಲ್ಲಿ. ಇವನು ಎಷ್ಟು ನಡ್ಕೊಂಡು ಹೋದ ಅನ್ನೋ ಕಂಡುಹಿಡಿಯೋದೆ ಪೆರಿಮೀಟರ್ ಅಂತ ಹೇಳ್ತೇವೆ. ಆಯಿತಾ? ಈ ಒಂದು ಪೆರಿಮೀಟರು ನಮಗೆ ಆಲ್ಮೋಸ್ಟ್ ಎಲ್ಲ ಒಂದು ಜಾಮೆಟ್ರಿಕಲ್ ಫಿಗರ್ಸಲ್ಲೂ ಬರ್ತಾ ಹೋಗುತ್ತೆ. ಆಯಿತಾ? ಅದೇ ಈಗ ಸ್ಕ್ವಯರ್ ಕೊಟ್ಟಿರೋದ್ರಿಂದ ಈ ಒಂದು ಕಾರು ಅಥವಾ ಮನುಷ್ಯ ಎಷ್ಟು ಬಾರ್ಡರಲ್ಲಿ ನಡ್ಕೊಂಡು ಹೋಗಿ ಬಂದ ಅನ್ನೋದನ್ನು ಕಂಡುಹಿಡಿಯೋದು ಹೇಗೆ ಅಂತ ನೋಡೋದಾದರೆ, ಸ್ಕ್ವಯರಲ್ಲಿ ನಮಗೆ ಕೊಟ್ಬಿಟ್ಟಿದ್ದಾರೆ ಆಲ್ ಸೈಡ್ಸ್ ಆರ್ ಈಕ್ವಲ್ ಅಂತ. ಇವಾಗ ನಾವು ಸುತ್ತಳತೆ ಮಾಡಬೇಕು ಅಂತಂದರೆ ಎಲ್ಲದನ್ನು ಇವಾಗ ಸ್ಟಾರ್ಟಿಂಗ್ ಪಾಯಿಂಟಿಂದ ಹೀಗೆ ಬಂದ, ಇದು ಕೂಡ ಕೌಂಟ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿಂದ ಹೀಗೆ ಬಂದ, ಇದು ಕೂಡ ಕೌಂಟ್ ಮಾಡ್ಕೋಬೇಕು. ಇದು ಪ್ಲಸ್ ಇದಕ್ಕೆ ಎ ಅಂತ ನಾನು ತಗೊಂಡಿದ್ದೇನೆ, ಎ ಮೀಟರ್ ಇದೆ. ಹಾಗಾದ್ಮೇಲೆ ಇಲ್ಲಿಗೆ ಬಂದ, ಇಲ್ಲಿ ಕೂಡ ಎ ಮೀಟರ್. ಇಲ್ಲಿಂದ ಇಲ್ಲಿಗೆ ಆ್ಯಡ್ ಮಾಡಬೇಕು ತಾನೆ, ಎ ಪ್ಲಸ್ ಎ. ಮತ್ತೆ ಇಲ್ಲಿಂದ ಇಲ್ಲಿಗೆ ಬಂದ ಪ್ಲಸ್ ಎ, ಮತ್ತೆ ಹೀಗಿಂದ ಇಲ್ಲಿಗೆ ಬಂದ ಪ್ಲಸ್ ಎ. ಅಂದರೆ 4 ಎನ ದಾಟ್ಕೊಂಡು ಮತ್ತೆ ಬಂದ ಅಂತ. ಅವಾಗೇನು ಮಾಡಬೇಕು, 4 ಎಗಳನ್ನು ನಾವು ಆ್ಯಡ್ ಮಾಡಬೇಕಾಗತ್ತೆ. ಇಲ್ಲಿ ನಾನು ಎ ಅಂತ ತೊಗೊಂಡಿದ್ದಾಗ ಎ ಅಂತ ಬರ್ಕೊಂಡಿದ್ದೀನಿ, ಮತ್ತೊಂದು ಎನ ಪ್ಲಸ್ ಮಾಡ್ಕೊಂಡಿದ್ದೀನಿ, ಮತ್ತೊಂದು ಎನ ಪ್ಲಸ್ ಮಾಡ್ಕೊಂಡಿದ್ದೀನಿ, ಹಾಗೆ ಮತ್ತೊಂದು ಎನ ಪ್ಲಸ್ ಮಾಡ್ಕೊಂಡಿದ್ದೀನಿ. ಹಾಗಾದ್ಮೇಲೆ ಎಷ್ಟು ಎನ ದಾಟಿ ಈ ಒಂದು
ಸ್ಟಾರ್ಟಿಂಗ್ ಪಾಯಿಂಟಿಗೆ ಬಂದ ಅವನು ಅಂತಂದರೆ 4 ಎನ ಸುತ್ತಕೊಂಡು ಬಂದ, ಹೌದು ತಾನೆ? ಹಾಗಾದಮೇಲೆ ಪೆರಿಮೀಟರ್ ಎಷ್ಟಾಗುತ್ತೆ? 4A ಆಗುತ್ತೆ. ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ನೆಕ್ಸ್ಟು ಪೆರಿಮೀಟರ್ ಏನಾಗುತ್ತೆ? 4A. ಇಲ್ಲಿ ತನಕ ಅರ್ಥ ಆಯಿತು. ಪೆರಿಮೀಟರ್ ಅಂದ್ರೇನು ನೆನ್ಪಿಟ್ಕೊಳ್ಳಿ, ಈ ಒಂದು ಸುತ್ತ ಅಳತೆ. ಈ ಕಾರು ಸ್ಟಾರ್ಟಿಂಗ್ ಪಾಯಿಂಟಿಂದ ಹಿಡ್ಕೊಂಡು ಹಿಂಗೆ ಸುತ್ತಾಡಿಕೊಂಡು ಮತ್ತೆ ಅದೇ ಜಾಗಕ್ಕೆ ಬರ್ತಾ ಇದೆ ಅಲ್ವಾ, ಅದಕ್ಕೆ ಏನಂತ ಕರೀತಾರೆ? ಪೆರಿಮೀಟರ್ ಅಂತ ಕರೀತಾರೆ. ಸುತ್ಕೊಂಡು ಬಂದಿದೆ, ಅದಕ್ಕೆ ಪೆರಿಮೀಟರ್ ಅಂತ ಕರೀತಾರೆ. ಅದು 4A ಇದೆ. 4A ಯಾಕೆ ಆಯಿತು ಅಂದರೆ ಒಂದೊಂದು ಸೈಡ್ಸ್ ನಾನು A ಅಂತ ತಗೊಂಡಿದ್ದೇನೆ, ಹಾಗಾಗಿ ಅದು 4A ಆಯಿತು. ಸಮ ಇದೆ, ಹಾಗಾಗಿ 4A ಆಯಿತು. ಗೊತ್ತಾಯ್ತಾ? ನೆಕ್ಸ್ಟು ಏರಿಯಾಕ್ಕೆ ಬರೋಣ. ಇವಾಗ ನಮಗೆ ಏನು ಅಂದ್ಕೊಂಡ್ವಿ? ಪೆರಿಮೀಟರ್ ಗೊತ್ತಾಯಿತು. ಯಾಕೆ ಅಂತಂದರೆ ಆಲ್ ಸೈಡ್ಸ್ ಆರ್ ಈಕ್ವಲ್. ಏರಿಯಾ ಅಂತ ತಗೊಂಡಾಗ ನಾವು ಹೇಗೆ ಕಂಡುಹಿಡಿಬೇಕು ಅಂದರೆ, ಇವಾಗ ಈ ಒಂದು ಸರ್ಫೇಸ್ ಅಂದರೆ ಗೊತ್ತಾಗುತ್ತಾ ನಿಮಗೆ? ಸರ್ಫೇಸು ಅಂತಂದರೆ ಫಾರ್ ಎಕ್ಸಾಂಪಲ್, ಈಗ ಈ ಒಂದು ಕಲರ್ ಗೊತ್ತಲ್ವಾ? ನೀಲಿ ಕಲರ್ ನಿಮಗೆ ಕಾಣಿಸ್ತಾ ಇದೆ. ಈ ಒಂದು ನೀಲಿ ಕಲರ್ ಮುಂಚೆ ಇದು ವೈಟ್ ಇತ್ತು ಅಂದ್ಕೊಳ್ಳಿ. ಆ ವೈಟ್ ಮೇಲೆ ನಾನು ವೈಟ್ ಕಲರ್ ಚೆಂದ ಇಲ್ಲ ಅಂತ ಹೇಳ್ಬಿಟ್ಟು ನಾನೇನು ಮಾಡ್ತೀನಿ? ನೀಲಿ ಕಲರ್ನ ಬಳಿತೀನಿ. ಆ ಒಂದು ಬಳದಿರುವಂತಹ ಜಾಗಕ್ಕೆ ಏನಂತ ಕರೀತಾರೆ? ಸರ್ಫೇಸ್ ಅಂತ ಕರೀತಾರೆ. ಓಕೆನಾ? ಸರ್ಫೇಸ್ ಅಂತಂದರೆ ಈ ಒಂದು ಜಾಗ. ಅಂದರೆ ಈ ಒಂದು ನೀವು ಏನು ಬರಿತೀರಿ, ಇವಾಗ ನಾನು ಒಂದು ಪೆನ್ಸಿಲ್ ತೊಗೊಂಡು ಹೀಗೆ ಲೈನ್ ಹಾಕ್ತಾ ಹೋಗ್ತೀನಿ, ಕಲರ್ ಹಾಕ್ತಾ ಹೋಗ್ತೀನಿ. ಅದಕ್ಕೆ ಏನಂತ ಕರೀತಾರೆ? ಸರ್ಫೇಸ್ ಅಂತ ಕರೀತಾರೆ. ಈ ಏರಿಯಾ ಎಷ್ಟು ಕವರ್ ಆಗಿದೆ, ಸರ್ಫೇಸ್ ಎಷ್ಟು ಕವರ್ ಆಗಿದೆ ಅನ್ನೋದನ್ನು ನಾವು ನೋಡ್ತಾ ಹೋಗಬೇಕು. ಅದಕ್ಕೆ ಸಿಂಪಲ್ಲಾಗಿ ಏನಂದರೆ 2 ಡೈರೆಕ್ಷನನ್ನು ನಾವು ತಗೊಳ್ಬೇಕಾಗತ್ತೆ. ಒಂದು ಲೆಂತ್ ಡೈರೆಕ್ಷನ್ ಎಷ್ಟು ಉದ್ದ ಇದೆ ಅಂತಂದು, ಇನ್ನೊಂದು ಎಷ್ಟು ಬ್ರೆಡ್ತ್ ಕೊಡಬೇಕಾಗತ್ತೆ. ಇವೆರಡು ಗೊತ್ತಿತ್ತು ಅಂದರೆ ಏರಿಯಾ ನಾವು ಈಸಿಯಾಗಿ ಕಂಡುಹಿಡಿಬೋದು. ಹಾಗಾದರೆ ಹೇಗೆ ಕಂಡುಹಿಡಿಯೋಕ್ಕಾಗುತ್ತೆ? ಸಿಂಪಲ್ಲಾಗಿ ನೋಡಬೇಕು ಅಂತಂದರೆ, ಈ ಏರಿಯಾ ಅಂತಂದರೆ ಎಷ್ಟು ಜಾಗ ತಿಂದಿದೆ ಅಂತ ಅರ್ಥ, ಲೆಕ್ಕ. ಈ ಒಂದು ಪೇಪರು ಎಷ್ಟು ಜಾಗನ ಕವರ್ ಮಾಡಿದೆ ಅಂತ ಅರ್ಥ. ಓಕೆನಾ? ಇದಕ್ಕೆ ನಾವು ಫಾರ್ಮುಲಾ ಕಂಡುಹಿಡಬೇಕು ಅಂದರೆ ನಮಗೆ ಈ ಒಂದು ಅಳತೆ ಬೇಕು, ಹಾಗೆ ಈ ಒಂದು ಅಳತೆ ಇದ್ದರೆ ಸಾಕು, ಫುಲ್ಲು ನಾವೇನು ಮಾಡ್ಬೋದು? ಕಂಡುಹಿಡಿಬೋದು. ಹೌದು ತಾನೆ? ಸ್ಕ್ವಯರಲ್ಲಿ ನಮಗೆ ಯಾಕೆ ಈ ಒಂದು ಅಳತೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಎಲ್ಲ ಡೈರೆಕ್ಷನ್ಗಳು ಈಕ್ವಲ್ ಇರೋದ್ರಿಂದ ನಾವು ಸಿಂಪಲ್ಲಾಗಿ 2 ತಗೊಂಡ್ರೆ ಸಾಕಾಗತ್ತೆ. ನಾನೇನು ಮಾಡ್ತೀನಿ? ಇದನ್ನು ಹೀಗೆ ಮಡಚಿಬಿಡ್ತೀನಿ. ಹೀಗೆ ಮಡಚಿ ಹೀಗೆ ಇಡ್ತೀನಿ. ಇಟ್ಟಾಗ ಏನಾಗುತ್ತೆ ಅಂತಂದರೆ, ನೋಡ್ತಾ ಇರ್ಬೋದು, ನಿಮಗೆ ಕಾಣಿಸ್ತಾ ಇದೆ, ಈ ಒಂದು ಅಳತೆ ನಮಗೆ ಸಿಗ್ತಾ ಹೋಗುತ್ತೆ, ಉದ್ದ ಅಗಲ ಸಿಗ್ತಾ ಹೋಗುತ್ತೆ. ಆವಾಗ ಇದನ್ನು ನಾನು ಡಬಲ್ ಮಾಡಿಬಿಟ್ರೆ ನಮಗೆ ಏನಾಗುತ್ತೆ? ಒಂದು ಸ್ಕ್ವಯರ್ ಅಳತೆ ಬಂದ್ಬಿಡುತ್ತೆ. ಅರ್ಥ ಆಯ್ತಾ? ಇವಾಗ ಈ ಒಂದು ಅನ್ನೋದನ್ನು ತಗೊಂಡೆ ನಾನು, ಹಾಗೆ ಇಲ್ಲಿ ಇರುವಂತಹ ಎನ ತಗೊಂಡೆ, ಇಲ್ಲಿ ಲೆಂತ್ ಅನ್ನೋದನ್ನು ನಾನು ತಗೊಂಡೆ, ಬ್ರೆಡ್ತ್ ನಾನು ತಗೊಂಡ್ಬಿಟ್ಟೆ. ಅವೆರಡನ್ನೂ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ನಮಗೆ ಏರಿಯಾ ಬರುತ್ತೆ. ಆದರೆ ಏರಿಯಾನ ನಾವು ಮೀಟರಲ್ಲಿ ಅಳೆಯೋದ್ರಿಂದ ಮೀಟರ್ ಕೂಡ ನಾವು ಮಲ್ಟಿಪ್ಲಿಕೇಶನ್ ಮಾಡಬೇಕಾಗತ್ತೆ. ಅಡಿಷನ್ ಮಾಡಬಾರ್ದು, ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು. ಆವಾಗ ಡಬಲ್ ಆಗುತ್ತೆ, ಎ ಸ್ಕ್ವಯರ್ ಆಗುತ್ತೆ. ಎ ಸ್ಕ್ವಯರ್ ಆದಾಗ ಏನಾಗುತ್ತೆ? ಏರಿಯಾ ಬ್ರೆಡ್ತ್ ಮತ್ತು ಲೆಂತನ್ನು ನಾವು ಮಲ್ಟಿಪ್ಲೈ ಮಾಡಿದಾಗ ಏರಿಯಾ ಬರ್ತಾ ಹೋಗುತ್ತೆ. ಇಲ್ಲಿ ತನಕ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಡಯಾಗ್ನಲ್ಸ್ ಅಲ್ಲಿ ಏನು ನೋಡ್ತಾ ಹೋಗಬೇಕು ಅಂತಂದರೆ, ನಮಗೆ ಜಾಮಿಟ್ರಿಕಲ್ ಫಿಗರ್ಸಲ್ಲಿ ಡಯಾಗ್ನಲ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಡಯಾಗ್ನಲ್ಸ್ ಅಂತಂದ್ರೇನು ಅಂದರೆ, ನಾವು ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ನಿಂತು ನಾವು ಇನ್ನೊಂದು ಆಪೋಸಿಟ್ ಇರುವಂತಹ ಇನ್ನೊಂದು ಪಾಯಿಂಟಿಗೆ ಹೋಗಬೇಕಾಗತ್ತೆ. ಇಲ್ಲಿಂದ ಸುತ್ತರ್ಕೊಂಡು ಹೋಗೋದಕ್ಕಿಂತ ನಾವು ಡಯಾಗ್ನಲ್ಸಲ್ಲೇ ಈಸಿಯಾಗಿ ಮುಟ್ಬಿಡ್ಬೋದು. ಹೌದು ತಾನೆ? ಇವಾಗ ನೋಡ್ತಾ ಹೋಗಿ, ಈ ಒಂದು ಕಾರು ನಾವು ಈ ಪಾಯಿಂಟಿಗೆ ಹೋಗಬೇಕು ಅಂದಾಗ ಇಲ್ಲಿಂದ ಸುತ್ತರ್ಕೊಂಡು ಹೀಗೆ ಹೋಗಿ ಮುಟ್ಟೋದಕ್ಕಿಂತ ಇಲ್ಲಿಂದ ಶಾರ್ಟ್ಕಟ್ಟಲ್ಲೇ ಹೋಗ್ಬೋದಲ್ವಾ? ಆ ಒಂದು ಶಾರ್ಟ್ಕಟ್ಟಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ಯೋಚನೆ ಮಾಡಬೇಕು. ಡಯಾಗ್ನಲ್ಸ್ ಏನಿದ್ರು ಒಂದು ಆಪೋಸಿಟ್ ಪಾಯಿಂಟ್ಸಿಗೆ ಅದು ರೀಚ್ ಆಗ್ತಾ ಹೋಗುತ್ತೆ. ನಾವು ಎಳೆದಾಗ
ಒಂದು ಪಾತ್ ಸಿಗುತ್ತಲ್ಲ ಅದಕ್ಕೆ ಡಯಾಗ್ನಲ್ಸ್ ಅಂತ ಕರಿತೀವಿ. ಇವಾಗ ಸ್ಕ್ವಯರಲ್ಲಿ ನೋಡೋದಾದರೆ ನಮಗೆ 2 ಡಯಾಗ್ನಲ್ಸ್ ಬರುತ್ತೆ, ಅದು ಈಕ್ವಲ್ ಆಗಿ ಇರ್ತಾ ಹೋಗುತ್ತೆ. 2 ಡಯಾಗ್ನಲ್ಸ್, ಒಂದು ಈ ತುದಿಯಿಂದ ಈ ತುದಿಗೆ ಸೇರುವಂತಹದ್ದು, ನೆಕ್ಸ್ಟ್ ಈ ತುದಿಯಿಂದ ಈ ತುದಿಗೆ ಸೇರುವಂತಹದ್ದು ಒಂದು ಡಯಾಗ್ನಲ್. 2 ಡಯಾಗ್ನಲ್ಸ್ ಇರುತ್ತೆ. ಅದು ಯಾವ ಥರ ಇರುತ್ತೆ ಅಂತಂದರೆ ಆ್ಯಂಗಲ್ಲು ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಇರುತ್ತೆ. ಯಾಕೆ ಅಂತಂದು ನೋಡ್ತಾ ಹೋಗೋಣ. ಒಂದು ಡಯಾಗ್ನಲ್ ಇದೆ ಅಲ್ಲಪ್ಪ, ಈ ಒಂದು ಡಯಾಗ್ನಲ್ಲು ಈ 2 ಲೆಂತಲ್ಲಿ ನಾವು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗಿ ಮಾಡುತ್ತೆ. ಹೇಗೆ ಅಂತ ನೋಡ್ತಾ ಹೋದರೆ ನೋಡಿ, ನಾನು ತೋರಿಸ್ತೇನೆ. ಇವಾಗ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಈ ಒಂದು ಡಯಾಗ್ನಲ್ ತೊಗೊಂಡಿದ್ದೇನೆ, ಇದನ್ನು ನಾನು ಹೀಗೆ ಮಾಡಿಸ್ತೇನೆ. ಇವಾಗ ನೋಡಿ, 2 ಲೆಂತು ಮತ್ತು ಹೈಟು ಮತ್ತು ಲೆಂತ್ ಮತ್ತು ಬ್ರೆಡ್ತ್ ಇದೆಯಲ್ಲ, ಈ ಒಂದು ಲೆಂತ್ ಮತ್ತು ಬ್ರೆಡ್ತಿಗೆ ಇದು ಏನಾಗುತ್ತೆ, ಹೈಪೋಟೆನ್ಯೂಸ್ ಆಗುತ್ತೆ. ಆಯಿತಾ, ಹೈಪೋಟೆನ್ಯೂಸ್ ಆಗುತ್ತೆ. ಇದು 90 ಡಿಗ್ರಿ ಟ್ರಯಾಂಗಲ್ ಕೊಡುತ್ತೆ. ನಮಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ. 90 ಡಿಗ್ರಿ ಟ್ರಯಾಂಗಲ್ ಕೊಡುತ್ತೆ. 90 ಡಿಗ್ರಿ ಟ್ರಯಾಂಗಲ್ ಕೊಟ್ಟಾಗ ಹೈಪೋಟೆನ್ಯೂಸು ಕಂಡುಹಿಡಿಬೇಕು ಅಲ್ವಾ. ಹೈಪೋಟೆನ್ಯೂಸ್ ಕಂಡುಹಿಡಿಯೋದು ಅಂತಂದರೆ ಡಯಾಗ್ನಲ್ಸ್ ಕಂಡುಹಿಡಿಯೋದು. ನಿಮಗೆ ಗೊತ್ತಿರ್ಬೋದು, ಇದು ಹೈಪೋಟೆನ್ಯೂಸ್ ಜಾಗದಲ್ಲಿ ನಾನು ಮುಂಚೆ ಡಯಾಗ್ನಲ್ ಹಾಕಿದ್ದೆ. ಅರ್ಥ ಆಗ್ತಾ ಇದೆ ಅನಿಸುತ್ತೆ. ಡಯಾಗ್ನಲ್ಲಿಗೆ ಈಕ್ವಲ್ಸ್ ಟು ಹೈಪೋಟೆನ್ಯೂಸ್ ಫಾರ್ಮುಲಾ ಹಾಕಿದರೆ ಈ ಒಂದು ಡಯಾಗ್ನಲ್ ಎಷ್ಟಿದೆ ಅನ್ನೋದನ್ನು ನಾವು ಈಸಿಯಾಗಿ ಕಂಡುಹಿಡಿಬೋದು. ಹೈಪೋಟೆನ್ಯೂಸ್ ಫಾರ್ಮುಲಾ ಏನು, h² ಸಮ್ ಆಫ್ ದ ಆಪೋಸಿಟ್ ಸ್ಕ್ವಯರ್ಸ್ ಅಂತಲೇ ಹೇಳ್ತೀವಲ್ವಾ. ಹಾಗಾಗಿ ಹೈಪೋಟೆನ್ಯೂಸ್ ಸ್ಕ್ವಯರ್ ಲೆಂತ್ ಸ್ಕ್ವಯರ್ ಮತ್ತು ಬ್ರೆಡ್ತ್ ಸ್ಕ್ವಯರ್, ಎ ಸ್ಕ್ವಯರ್ ಆಗುತ್ತೆ. ಗೊತ್ತಾಯ್ತಾ. ಆವಾಗ 2a² ಬರುತ್ತೆ ಹೈಪೋಟೆನ್ಯೂಸ್. ಮತ್ತು ಇಲ್ಲಿಂದ ಏನಾಗುತ್ತೆ, ನಾವು ಸ್ಕ್ವಯರ್ ಇರೋದ್ರಿಂದ ಈ ಕಡೆಗೆ ಹೋದರೆ ಸ್ಕ್ವಯರ್ ರೂಟ್ ಆಗುತ್ತೆ. ಇಲ್ಲಿ ಸ್ಕ್ವಯರು ಈ ಸ್ಕ್ವಯರು ಕ್ಯಾನ್ಸಲ್ ಆಗುತ್ತೆ. ಹೈಪೋಟೆನ್ಯೂಸ್ a ಇಂಟು √2 ಆಗುತ್ತೆ. ಆವಾಗ ಹೈಪೋಟೆನ್ಯೂಸ್ ಫಾರ್ಮುಲಾ ಏನಾಗುತ್ತೆ, ಈ ಒಂದು ಸ್ಕ್ವಯರ್ಗೆ a ಇಂಟು √2 ಆಗುತ್ತೆ. ಅದೇ ಡಯಾಗ್ನಲ್ಸಿಗೆ ಏನಾಗುತ್ತೆ ಅಂತಂದರೆ a ಇಂಟು √2, ಯಾಕೆಂದರೆ ಹೈಪೋಟೆನ್ಯೂಸ್ ಜಾಗದಲ್ಲಿ ನಾವು ಡಯಾಗ್ನಲ್ಸ್ನ ನೋಡಿದ್ವಲ್ವ. ಹಾಗಾಗಿ ಡಯಾಗ್ನಲ್ಸ್ a ಇಂಟು √2. ಸ್ಕ್ವಯರಿನ ಡಯಾಗ್ನಲ್ಸ್ ಏನಾಗಿರುತ್ತೆ ಅಂದರೆ a ಇಂಟು √2 ಆಗಿರುತ್ತೆ. ಇವಾಗ ಇದಿಷ್ಟು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆಯೇ